Hello everyone. Today I am discussing about a new chapter, probability. So probability is the most important chapter and thinking, logical thinking chapter. ಸೊ ಇಲ್ಲಿ ಪ್ರೊಬಾಬಿಲಿಟಿ ಥಿಂಕಿಂಗ್ ಹೆಚ್ಚಾಗ್ತದೆ ಯಾಕಂದ್ರೆ ಆ ಥರ ಪ್ರಾಬ್ಲಮ್ಸ್ ಅದಾವೆ. ಇಲ್ಲಿ ಫಸ್ಟ್ ಯೂಸ್ ಮಾಡ್ತಾ ಇರೋದು ಒಂದು ಡೆಫಿನಿಷನ್ಸ್. ಇಲ್ಲಿ ಯಾವ ಪ್ರೂಫ್ ಇಲ್ಲ, ಜಸ್ಟ್ ಡೆಫಿನಿಷನ್ನು ಎಕ್ಸಾಂಪಲ್ಸ್ ಇಷ್ಟೇ ಅದಾವೆ. ಇಲ್ಲಿ ಫಸ್ಟ್ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ್ರೆ ಏನಂತಂದ್ರೆ ಸೊ ಲೆಟ್ ಕ್ಯಾಪಿಟಲ್ ಇ ಅಂಡ್ ಕ್ಯಾಪಿಟಲ್ ಎಫ್ ಬಿ ಎನಿ ಟೂ ಇವೆಂಟ್ಸ್ of a random experiment already first year kalta iruvanta definitions. Random experiment, the conditional probability the event f, assuming the event e has already occurred means is in the experiment start again. So is P of f divides e अथवा P of f divides e and is denoted as P of f divides e equal to P of e intersection f divided by P of e, comma P of ಏನದಲ್ಲ e not equal to 0, that is ಯಾವುದು e not equal to pi. Similarly P of e divides ಏನಲ್ಲ e divides f, P of e divides f, observe ಮಾಡಿ P of e intersection f divided by P of ಯಾವುದು f, comma P of f not equal to 0, that is f not equal to pi. ಅಥವಾ ಇನ್ನೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರನ ಬರೀತಾರ ಯಾವುದು P of a divides b equal to P of a intersection b divided by P of b, ಅಥವಾ P of b divides a equal to P of a intersection b divided by P of a. ಈ ತರಕ ಬರೀತಾರೆ. ಸೊ ನೀವು ಯಾವ್ದು ಬೇಕಾದ್ರೆ ನೆನಪಿಟ್ಕೊಳ್ಳಿ. ಸ್ವಲ್ಪ ಎ ಡಿವೈಡ್ಸ್ ಬಿ ಇದ್ದಾಗ ಇಲ್ಲಿ ಬಿ ಬರ್ತದೆ, ಅಬ್ಸರ್ವ್ ಮಾಡಿ. ಇ ಎಫ್ ಡಿವೈಡ್ಸ್ ಇ, ಇಲ್ಲಿ ಎ ಇರ್ತದಲ್ಲ ಇದು ಡಿವೈಡ್ಸ್ ಆಗ್ತಿರ್ತದೆ ಅಲ್ಲೇ, ಅಬ್ಸರ್ವ್ ಮಾಡಿ. ಎ ಡಿವೈಡ್ಸ್ ಬಿ ಅದ ಅಂದ್ರೆ ಪಿ ಆಫ್ ಬಿ ಆಗ್ತದೆ. ಇಲ್ಲಿ ಬಿ ಡಿವೈಡ್ಸ್ ಎ ಇತ್ತಂದ್ರೆ ಪಿ ಆಫ್ ಎ ಆಗ್ತಿರ್ತದೆ. ಅದಕ್ಕೆ ಭಾಳ ಕೇರ್ಫುಲ್ ಆಗಿ, ಯಾಕಂದ್ರೆ ಈ ಪ್ರಾಬ್ಲಮ್ಸ್ ಅಲ್ಲೇ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅದಾವ. ಯಾವುದು ಈ ಪ್ರಾಬ್ಲಮ್ಸ್ ಮೇಲೆ ಯಾವುದು ಎ ಡಿವೈಡ್ಸ್ ಬಿ ಆಗಿರ್ಬೋದು, ಬಿ ಡಿವೈಡ್ಸ್ ಎ ಆಗಿರ್ಬೋದು. ಇನ್ನೊಂದು ಫಸ್ಟ್ ಇಯರ್ ಅಲ್ಲಿ ಇರುವಂತ ಸೆಟ್ಸ್ ಫಾರ್ಮುಲಾ, ಇದ್ರ ಯೂಸ್ ಆಗ್ತದ ಸ್ಟೂಡೆಂಟ್ಸ್ ಸ್ವಲ್ಪ ಲೆಕ್ಚರ್ಲಿ. ಯಾವ್ದಂದ್ರೆ ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ P of B minus P of A union B. ಈ ಫಾರ್ಮುಲಾ ಯೂಸ್ ಆಗ್ತದೆ. ಅಲ್ಲಿ P ಅಂತಂದ್ರೆ ಇಟ್ ಇಸ್ ಅ ಪ್ರೊಬಬಿಲಿಟಿ, ಅಲ್ಲಿ n ಅಂತ ಯೂಸ್ ಮಾಡ್ತಿದ್ವಿ. n of A intersection B equal to n of A plus n of B minus n of A union B. n means is number of sets ಅಂತ ಯೂಸ್ ಮಾಡ್ತಿದ್ವಿ. ಇಲ್ಲಿ P ಅಂದ್ರೆ ಇಟ್ ಇಸ್ ಅ probability of the events ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಲಿಯರ್ ಆಗ್ತದೆ. ಈ ತರ ಫಾರ್ಮುಲಾ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಇದು ಗೊತ್ತಿರಲಿ, ಪಿ ಆಫ್ ಎ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಎ ಅಂತ ಫಾರ್ಮುಲಾಸ್ ಇದೆಲ್ಲ. ಹೆಂಗ ಎ ಇಸ್ ಅ ಕಾಂಪ್ಲಿಮೆಂಟರಿ ಸೆಟ್, ಯು ಮೈನಸ್ ಎ ಅಂತ ಯೂಸ್ ಮಾಡ್ತಿಲ್ಲ. ಹಂಗ ಪಿ ಆಫ್ ಎ ಡ್ಯಾಶ್ ಇಕ್ವಲ್ ಟು ಏನದ 1 ಮೈನಸ್ ಆಫ್ ಪಿ ಆಫ್ ಎ ಯೂನಿಯನ್ ಬಿ ಅಂತ ಯೂಸ್ ಮಾಡ್ತೀವಿ ಇಲ್ಲಿ. ಇದು ಸಮ್ ಬೇಸಿಕ್ಸ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ ಗೊತ್ತಿತ್ತಂದ್ರೆ ನಮಗೆ ಏನಾಗ್ತದ 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಷ್ಟೇ ಅದಾವ. ಸೊ 1 ಮಾರ್ಕ್ಸ್ ಪ್ರಾಬ್ಲಮ್ಸು ಮತ್ತು 2 ಮಾರ್ಕ್ಸ್ ಪ್ರಾಬ್ಲಮ್ಸು ನಿಮಗೆ ಈಸಿ ಆಗ್ತದೆ. ಏನೂ ಇಲ್ಲ,
P of A divides B ಕಂಡುಹಿಡಿಯ ಅಂತಾನೆ ಇದಕ್ಕೆ ನಂಬರ್ ಕೊಟ್ಟಿದ್ದಾನೆ ಇದಕ್ಕೆ ನಂಬರ್ ಕೊಡ್ತಾನೆ ಎರಡು ಕೂಡಿಸಿ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತಾ ಆನ್ಸರ್ಸ್ ಅಷ್ಟೇ ಭಾಳ ಈಸಿ ಇದೆ ಪ್ರಾಬ್ಲಮ್ಸ್ ಏನು ಟಫ್ ಏನಿಲ್ಲ ಡೆಡ್ ಈಸಿ ಇದೆ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ exercise 13.1 first problem given and E and F are events such that P of E value ಕೊಡ್ತಾನ P of F P of E value 0.6 P of F value 0.3 and P of E intersection F is 0.2 find P of E divides F can ಮತ್ತು F divides E can okay see here. First one so proof first given data ಬರ್ಕೊಡ್ರಿ so P of F ಎಷ್ಟು ಕೊಡೋಣ 0.6 ಕೊಡೋಣ so P of F ಎಷ್ಟು ಕೊಡೋಣ 0.3 ಕೊಡೋಣ P of E intersection F 0.2 ಕೊಡೋಣ first one here so P of E divides F equal to P of E intersection F divided by P of E sorry P of F so P of F okay ಈಗ so P of E intersection F 0. observe ಮಾಡಿ 0.2 0.3 divided by 0.3 2 by 3 ಆಗ್ತದೆ 0.2 divided by 0.3 means 2 by 3 ಅಥವಾ 2 by 3 ಅರ ಬರೀರಿ ಅಥವಾ 0.666 ಅರ ಬರೀರಿ 0.66 ಅಥವಾ ಡಬಲ್ 266 ಬರೆದ್ರೆ ಸಾಕು ಓಕೆ ಇನ್ನು ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಸೊ P of ಯಾವುದು ಅಬ್ಸರ್ವ್ ಮಾಡಿ F divides E F divides E equal to P of E intersection F divided by P of E 0.2 divided by P of ಏನದಲ್ಲ 6 ಅದರ P of F ಇದು 0.6 ಸೊ ಏನಾಗ್ತದ 0.2 divided by 0.73 0.2 divided by 0.6 2 by 6 1 by 3 ಅದರ 0.333 is the answer ಇಷ್ಟು ಬರೆದು ಬಿಟ್ರೆ ಮುಗಿದೋದು 1 ಮಾರ್ಕ್ಸಿಗೆ 1 ಅದೊಂದು ಮಾರ್ಕ್ಸ್ ಒಟ್ಟು ಟೋಟಲ್ ಇವು ಎರಡು ಕೇಳಿದ್ರೆ 2 ಮಾರ್ಕ್ಸ್ 1 ಕೇಳಿದ್ರೆ 1 ಮಾರ್ಕ್ಸ್ ಭಾಳ ಈಸಿ ಅದ ಓಕೆ ಸ್ಟೂಡೆಂಟ್ಸ್ ಸೆಕೆಂಡ್ ಪ್ರಾಬ್ಲಮ್ ಕಂಪ್ಯೂಟ್ P of A divides B if P of B 0.5 and P of A intersection B 0.32 see here proof second one so P of B value 0.5 P of A intersection B equal to 0.32 here so P of A divides B equal to P of A intersection B divided by P of B so 0.32 divided by 0.5 here 0.64 0.64 ಆಗ್ತದೆ ಅರ್ಥ ಆಯ್ತಾ ಫಸ್ಟ್ ಸೆಕೆಂಡ್ ಒನ್ ಇನ್ನು ಥರ್ಡ್ ಒನ್ ಏನು ಕೊಟ್ಟಾನ ಬರ್ಕೊಡ್ರಿ ಸೊ P of A value is 0.8 so P of B value is 0.5 next P of B divides A equal to 0.4 so ಏನಾಗಿದೆ ಅಂದ್ರೆ P of A intersection B P of A divides B P of A union B value ಕೇಳೋಣ here first one ಏನು ಕೇಳೋಣ P of A intersection B okay
ಈಗ ನಾನು ಫಾರ್ಮುಲಾ ಯೂಸ್ ಮಾಡ್ತಾ ಇರ್ತೀನಿ ಅಂತ P of A divides B divides A equal to P of A intersection B divided by P of A. P of B divides A ಕೊಟ್ಟಾನ 0.4. So P of A intersection B divided by P of A value is 0.8. Therefore, P of A intersection B equal to 0.4 into 0.8 means 0.32 is answer. 0.32. Next, second one. Here the second one. P of A divides B. P of A divides B equal to P of A intersection B divided by P of B. So P of A intersection B can be 0.32. Okay. P of B value 0.5. Your answer is 0.64. ಯಾಕಂದ್ರೆ 0.32 divided by 0.5 plus 0.64, 0.64. Okay. Third one formula already ಬರ್ಸಿದ್ದರಿಂದ A union B equal to P of A plus P of B minus P of A intersection B. First year sets ಒಳಗೆ ಯೂಸ್ ಆಗುವಂತ ಫಾರ್ಮುಲಾ. Okay. Next one. P of A union B equal to P of A value is 0.8 plus P of B value 0.5 minus 0 P of A intersection B 0.32 0.32. So 0.8 ಮತ್ತು 0.5 add ಮಾಡಿ. So 1.3 minus 0.32. So 1.3 minus 0.32 minus ಮಾಡಿದ್ರೆ ಏನಾಗ್ತದೆ? So 0.98 answer. 0.98. Okay. So ಈ ತರ ಏನದಲ್ಲ ಬರ್ತದ. ಈಸಿ ಅದ, ಎಲ್ಲ ಈಸಿ ಅದ ಪ್ರಾಬ್ಲಮ್ಸ್. ಸ್ವಲ್ಪ ಸೈನ್ಗಳು ಮಲ್ಟಿಪ್ಲೈ ಸ್ವಲ್ಪ ಅಬ್ಸರ್ವ್ ಮಾಡಿ ಪಾಯಿಂಟ್ಸ್ ಬರೀಬೇಕಾದ್ರೆ ಮಾಡ್ಕೇಳಿ. ಈ 0.98 ಐತಿ 0.098 ಬರೋದು ತಪ್ಪಾಗ್ತದೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಫೋರ್ತ್ ಒನ್, ಇವಾಲ್ಯುಯೇಟ್ P of A union B, comma if 2 times of the P of A equal to P of B equal to 5/13 and P of A divides B equal to 2/5. ಕೊಡೋಣ. ಈಗ P of A union B ಕಂಡುಹಿಡಿಯಬೇಕಾಗ್ತದೆ. here so proof ನೋಡಿ. fourth one P of A union B value can ಈಗ 2 times of the P of A equal to P of B equal to 5/13. P of A divides B value 2/5 ಕೊಡೋಣ. ಅಂದ್ರೆ 2 times of the P of A equal to 5/13 ಆಯ್ತಂದ್ರೆ P of A value is 5/26. ಅದೇ ತರ P of B value 5/13. ಓಕೆ. ಈಗ ಫಾರ್ಮುಲಾ ಯೂಸ್ ಮಾಡೋಣ. P of ಏನದ A union B equal to P of A plus P of B minus P of A intersection B. ಓಕೆ. ಈಗ ನನಗ ಯೂನಿಯನ್ ಕಂಡುಹಿಡಿಯಬೇಕಾದ್ರೆ ನನಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. A divides B ಕಂಡುಹಿಡಿ ಅಂದ್ರೆ ಇಂಟರ್ಸೆಕ್ಷನ್ ಗೊತ್ತಾಗ್ತದ. ಆಮೇಲೆ ಈ ಫಾರ್ಮುಲಾ ಅಪ್ಲೈ ಮಾಡಕ್ ಬರ್ತದ. P of A divides B equal to another formula P of A intersection B divided by P of B. Okay.
ಈಗ ಅಬ್ಸರ್ವ್ ಮಾಡಿ p of a divides b ಅಂದ್ರೆ 2/5 so 2/5 p of a intersection b ಗೊತ್ತಿಲ್ಲ ಕಂಡುಹಿಡಿಯಬೇಕು p of b so p of b 5/13 for u by 13 therefore p of a intersection b equal to 2/5 5/13 ಈ ಕಡೆ ಬಂತಂದ್ರೆ so 5/13 ಆಗ್ತದೆ 13 5 cancels ಇಲ್ಲಿ ಆಗ್ತದೆ 2/13 ಯಾವುದು p of a intersection b minus 2/13 see a formula once again repeat formula p of a union b equal to p of a plus p of b minus p of a intersection b p of a value is 5/26 plus p of b value is 5/13 minus 2/13 ಎಷ್ಟಾಗುತ್ತೆ ನೋಡಿ LCM ತೆಗೆದು LCM ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್ LCM 26 5 plus 10 minus 4 your answer is 11/26 so 11/26 answer fifth one ನೋಡಿ so proof fifth one so p of a value 6/11 ಕೊಟ್ಟಾನ p of b value 5/11 ಕೊಟ್ಟಾನ p of a union b 7/11 ಈ ಫಸ್ಟ್ observe first one ಏನದ p of a intersection b formula p of a plus p of b minus p of a union b p of a values 6/11 plus 5/11 minus 7/11 here 11 6 plus 5 minus 7 so here 11 ಒಳಗ 7 ಹೋಗ್ತದ್ರೆ ಏನಾಗ್ತದ 4/11 second one a divides b p of a divides b p of a intersection b divided by p of b so p of a intersection is 4/11 p of b value is 5/11 your answer is 4/5 4/5 third one p of b divides a so p of b divides p of a intersection b divided by p of a so 4/11 divided by p of a the 6/11 so 4/6 2 1s 2 2s 2 3s ಎರಡೇ 4 ಎರಡೇ 6 2/3 so 4/5 2/3 4/11 ಈ ಥರ ಏನದಲ್ಲ ಕ್ವಶನ್ಸ್ ಕೇಳ್ತಾರೆ ಈಸಿ ಅದು ಭಾಳ ಏನು ಟಫ್ ಏನಿಲ್ಲ ಅರ್ಥ